ಸಾವಿನ ವಿಚಾರಗಳನ್ನು ಮಾತಾಡುವ ಹೊತ್ತು ಬಂದರೆ ತಕ್ಷಣ ಬಿಡ್ತು ಅನ್ರಿ ಅಂತೀವಿ. ಮೂರ್ನಾಕೋಡ್ ಚಿನ್ನಸ್ವಾಮಿಯವರ ಈ ಪುಸ್ತಕ ದಮ್ಮಯಾನ ಅನೇಕ ದೃಷ್ಟಿಗಳಿಂದ ಬಹಳ ಮುಖ್ಯವಾದಂಥ ಪುಸ್ತಕ. ನಮ್ಮಲ್ಲಿ ಸಾವಿನ ವಿಚಾರಗಳನ್ನು ಮಾತಾಡುವ ಹೊತ್ತು ಬಂದರೆ ತಕ್ಷಣ ಬಿಡ್ತು ಅನ್ರಿ ಅಂತೀವಿ. ಅಂದರೆ ಒಂದು ರೀತಿಯಾದ ಯಾವುದೋ ಹಿಂಜರಿಕೆ, ಹೆದರಿಕೆಯನ್ನು ಈ ಸಾವು ಅನ್ನುವ ವಿಚಾರ ನಮ್ಮ ಭಾರತೀಯರ ಮನಸ್ಸಿನೊಳಗಡೆಗೆ ಕಾಲದಿಂದಲೂ ಇರ್ತಕ್ಕಂಥದ್ದೇ. ಯಾವ್ದಾದ್ರು ಒಬ್ಬ ವ್ಯಕ್ತಿ ನಮ್ಮ ಪ್ರೀತಿ ಪಾತ್ರರಾದವರು, ಬೇಕಾದವರು, ಅವರ ಅಂತಿಮ ದಿನಗಳಲ್ಲಿ ಅವರ ಸಾವನ್ನು ನೆನಪಿಸಿಕೊಳ್ಳುವುದಕ್ಕೆ ನಮಗೆ ಕಷ್ಟ ಆಗುತ್ತೆ. ಅಟ್ ದ ಮ್ಯಾಕ್ಸಿಮಮ್ ಆಸ್ಪತ್ರೆ ವಿಚಾರ, ಔಷಧಿ ವಿಚಾರ ಅಥವಾ ನೆರೆಹೊರೆಯವರ ನೆರವು, ಇಂಥ ಕೆಲವು ಮಾತುಗಳಲ್ಲೇ ನಾವು ಅದನ್ನು ಮರ್ತು ಬಿಡ್ತೀವಿ. ಸಾವಿನ ಬಗೆಗೆ ಇರ್ತಕ್ಕಂಥ ಒಂದು ಇಮೋಷನಲ್ ಆಸ್ಪೆಕ್ಟ್ ಇದೆಯಲ್ಲ, ಆ ಇಮೋಷನಲ್ ಆಸ್ಪೆಕ್ಟ್ ಬಗೆಗೆ ಹಿಂಜರಿಕೆ ಮತ್ತು ಭಯ ಭಾರತೀಯರ ಮನಸ್ಸಿನಲ್ಲಿ. ಹಂಗಾಗಿ ನಮ್ಮದು ಒಂದು ರೀತಿಯಲ್ಲಿ ಸಾವಿನ ಅನಕ್ಷರತೆ ಇರ್ತಕ್ಕಂಥ ಸಂಸ್ಕೃತಿ ಅಥವಾ ನಾಗರಿಕತೆ ಅಂತ ನಾವು ಕರಿಬೋದು. ಒಂದು ಲೇಖನ ಓದ್ತಾ ಇದ್ದೆ ಇತ್ತೀಚೆಗೆ ಒಂದು ಪತ್ರಿಕೆಯಲ್ಲಿ. ಅದರಲ್ಲಿ ಮನೀಷಾ ಸೇಠ್ ಅನ್ನೋರು ತಮ್ಮ ಅಮ್ಮನ ಕೊನೆಯ ದಿನಗಳ ಬಗೆಗೆ ಮಾತಾಡ್ತಾರೆ. ಅಮ್ಮನಿಗೆ ಎಂಥದೋ ಟ್ಯೂಮರ್ ಆಗಿ 86 ವರ್ಷ ಆಗಿರುತ್ತೆ. ಅವರ ಕೊನೆಯ ದಿನಗಳಲ್ಲಿ ಅವರು ಮನೆಯಲ್ಲೇ ಇದ್ದು ಡಾಕ್ಟ್ರನ್ನ ಕೂಡ ಕರೆಯಲ್ಲ. ಇನ್ನೇನು ಅವರು ಅಂತಿಮ ಗಳಿಗೆ ಬಂತು ಅನ್ನುವ ಹೊತ್ತಿಗೆ ಮಗಳು ಅಮ್ಮನ ಮುಂದೆ ನಿಂತು, ಅಮ್ಮ ಇನ್ನು ಅದರ ಪಾಡಿಗೆ ಅದು ಹೋಗ್ಬಿಡ್ಲಿ ಪ್ಲೀಸ್, ಇನ್ನು ನೀನು ಅದನ್ನು ಜಾಸ್ತಿ ತಡೆಯೋಕ್ಕೆ ಹೋಗ್ಬೇಡ ಅಂತ ಅಮ್ಮಂಗೆ ಮಗಳು ಹೇಳ್ತಾಳೆ. ಆ ಅಂತಿಮ ಗಳಿಗೆಯಲ್ಲಿರುವ ಅಮ್ಮ ನಗನಗ್ತಾ, ಆಗಲಿ ಈ ಸಲ ನಾನು ಅಷ್ಟು ಅದನ್ನು ತಡೆಯೋಕ್ಕೆ ಹೋಗಲ್ಲ ಅಂತ ಹೇಳಿ ಕಣ್ಮುಚ್ಚಿ ತೀರ್ಕೊಳ್ತಾಳೆ. ಇದು ಒಂದು ರೀತಿಯಲ್ಲಿ ಸಾವನ್ನು ನೋಡುವ ವಿಧಾನ. ಇದು ನನಗೆ ತಕ್ಷಣ ನಮ್ಮ ಗುರುಗಳಾದ ಪ್ರಭುಶಂಕರ್ ಅವರು ಅವರ ಹೆಂಡತಿ ತೀರ್ಕೊಂಡಾಗ ನಾವು ಅವರ ಕಳೆಬರವನ್ನು ನೋಡುವುದಕ್ಕೆ ಹೋದಾಗ ಬಂದವರಿಗೆಲ್ಲ ಒಂದು ಸ್ವೀಟ್ ಕೊಟ್ಟರು. ಅಲ್ಲೇ ಬಾಡಿ ಇದೆ, ಇವ್ರು ಬಂದವರಿಗೆಲ್ಲ ಸ್ವೀಟ್ ಕೊಟ್ಟರು. ನಾನು ಹೋಗಿ ಮೇಷ್ಟ್ರನ್ನ ಯಾಕೆ ಸರ್ ಅಂದೆ. ಅವರು ಮುಕ್ತರಾದರು ನೋವಿನಿಂದ, ಅದಕ್ಕಾಗಿ ಸಂತೋಷ ಆಗಿದೆ ಅಂತ ಹೇಳಿದ್ರು. ಸಾವನ್ನು ನೋಡುವ ಒಂದು ದೃಷ್ಟಿಕೋನ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು ಅಂತ ನಮಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಈ 2020ರಲ್ಲಿ ಕೃತಿಕಾ ಶರ್ಮಾ ಅನ್ನೋ ಒಬ್ಬಾಕೆ ದಿಲ್ಲಿಯಲ್ಲಿ ಮಾಜಿ ಅಂತ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾಳೆ. ಆ ಮಾಜಿ ಅಂದರೆ ಅರ್ಥ ಏನು ಅಂತಂದರೆ ನಾವಿಕ ಅಂತ, ಅಥವಾ ದೋಣಿ ನಡೆಸುವವನು ಅನ್ನುವ ಅರ್ಥ ಇದೆ. ನಮ್ಮಲ್ಲಿ ಸಾಮಾನ್ಯವಾಗಿ ಸತ್ತವರ ಆತ್ಮವನ್ನು ಈ ದೋಣಿ ನಡೆಸುವವನು ತಗೊಂಡು ಮುಂದಕ್ಕೆ ಹೋಗ್ತಾನೆ ಎನ್ನುವ ಒಂದು ಕಲ್ಪನೆ ಇದೆ. ಈಕೆ ಆ ಸಂಸ್ಥೆಯನ್ನು ಶುರು ಮಾಡಿ ಅದರ ಮೂಲಕ ಜನರನ್ನು ಆಹ್ವಾನ ಮಾಡಿ ಸುಮ್ಮನೆ ಕೂತು ಸಾವಿನ ಬಗ್ಗೆಗೆ ಮಾತಾಡುವುದ ಒಂದು ಮೀಟಿಂಗ್ ಮಾಡ್ತಾಳೆ. ಅದರಲ್ಲಿ ಏನೇನು ಮಾಡ್ತಾರೆ ಅಂದರೆ, ನೀವೇ ನಿಮ್ಮ ಶ್ರದ್ಧಾಂಜಲಿಯನ್ನು ಬರ್ಕೊಳ್ಳೋದು, ನೀವು ಸತ್ತರೆ ನೀವು ಹೆಂಗೆ ಬರೀತೀರಿ ಅಂತ ನೀವು ಬರೆಯೋದು, ಆಮೇಲೆ ಡೆತ್ ಮೆಡಿಟೇಷನ್ ಅಂತ ಆ ಸೆಷನ್ಗಳನ್ನು ಮಾಡೋದು. ಈ ರೀತಿಯಾಗಿ ಸಾವಿಗೆ ಮನಸ್ಸನ್ನು ತೆರೆದುಕೊಳ್ಳುವ ಕೆಲಸಗಳನ್ನು ಅವರು ಮಾಡಿದರು. 2021ರಲ್ಲಿ ಕೋಳಿಕೋಡ್ನಲ್ಲಿ, ಕೇರಳದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾಲಿಯಾಟಿವ್ ಮೆಡಿಸಿನ್ ಅನ್ನುವ ಒಂದು ಸಂಸ್ಥೆ ಒಂದು ವರ್ಕ್ಶಾಪನ್ನು ಮಾಡುತ್ತೆ. ಆ ವರ್ಕ್ಶಾಪು ಆಸ್ಟ್ರೇಲಿಯಾದ ಡೆತ್ ಲಿಟ್ರಸಿ ಇನ್ಸ್ಟಿಟ್ಯೂಟ್ ಅನ್ನುವ ಒಂದು ಡೆತ್ ಲಿಟ್ರಸಿ ಇನ್ಸ್ಟಿಟ್ಯೂಟ್ನ ಸಂಪರ್ಕದಲ್ಲಿ ಒಂದು ಜಾಯಿಂಟ್ ಕೊಲಾಬ್ರೇಷನ್ ಮಾಡಿ ಒಂದು ವರ್ಕ್ಶಾಪನ್ನು ಮಾಡ್ತಾರೆ. ಅದು ಆನ್ಲೈನಲ್ಲೂ ಇದೆ, ಆಫ್ಲೈನಲ್ಲೂ ಇದೆ. ಮತ್ತು ಲಂಡನ್ನು ಮತ್ತು ಆಸ್ಟ್ರೇಲಿಯಾ ಈ ಜಾಗಗಳಲ್ಲಿ ಡೆತ್ ಕೆಫೇಸ್ ಅಂತ ಇದ್ದಾವೆ.
ನೀವು ಕೇಕು ಕಾಫಿ ಟೀ ಕುಡಿತಾ ಡೆತ್ತಿನ ಬಗ್ಗೆ ಸಾವಿನ ಬಗ್ಗೆ ಮಾತಾಡ್ತಾ ಕೂತ್ಕೋಬೋದು. ಆ ರೀತಿಯಾಗಿ ನಾವು ಈ ಕಾಲಘಟ್ಟದಲ್ಲಿ ಸಾವನ್ನು ಹೊಸ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದೀವಿ. ಯೂನಿವರ್ಸಿಟಿಗಳಲ್ಲಿ ಇಂಟರ್ನ್ಯಾಷನಲ್ ಡೆತ್ ಆ್ಯಂಡ್ ಗ್ರೀಫ್ ಕಾನ್ಫರೆನ್ಸ್ ನಡೀತಾ ಇದೆ. ಈಗ ಈ ವರ್ಕ್ಶಾಪ್ಗಳು ಕಾನ್ಫರೆನ್ಸ್ಗಳನ್ನು ಅಟೆಂಡ್ ಮಾಡಿ ಹೊರಬಂದಿರ್ತಕ್ಕಂಥವ್ರು ಅವರ ಅಭಿಪ್ರಾಯ ಏನು ಹೇಳ್ತಾರೆ ಅಂದರೆ, ನಮಗೆ ಭಾಳ ಖುಷಿಯಾಯಿತು, ನಮ್ಗೆ ಭಾಳ ಇಷ್ಟವಾಯಿತು, ನಮಗೊಂದು ಕ್ಲಾರಿಟಿ ಸಿಕ್ತು ಅಂತ ಮಾತಾಡ್ತಾರೆ. ನಾನು ಯಾತಕ್ಕೆ ಈ ಘಟನೆಗಳನ್ನೆಲ್ಲ ಇವತ್ತಿನ ಆಧುನಿಕ ಕಾಲಘಟ್ಟದ ವಿಚಾರಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಸುಮಾರು 2500 ವರ್ಷಗಳ ಹಿಂದೆ ಬುದ್ಧ ಇದ್ರ ಬಗ್ಗೆ ಯೋಚನೆ ಮಾಡಿದ್ದ. ಆ ಕತೆ ಇದೆಯಲ್ಲ, ಬುದ್ಧನ ಜೀವನ ಚರಿತ್ರೆ, ಅದರೊಳಗಡೆಗೆ ಏನೇನೋ ಬರುತ್ತೆ. ಸಾವನ್ನು ನೋಡ್ತಾನೆ, ಒಬ್ಬ ವೃದ್ಧನನ್ನು ನೋಡ್ತಾನೆ, ಒಬ್ಬ ರೋಗಿಯನ್ನು ನೋಡ್ತಾನೆ. ಈ ರೀತಿಯಾದ ಕತೆಗಳನ್ನೆಲ್ಲ ನಾವು ಕೇಳಿದ್ದೀವಲ್ಲ, ಅವು ಹೇಗೆ ತಟ್ಟಿ ಅವನು ಮನೆಯನ್ನು ಬಿಟ್ಟು ಇಂಥದ್ದು ಒಂದು ಮನುಷ್ಯನಿಗಿರುವ ದುಃಖವನ್ನು ಕಾಣುವುದಕ್ಕಾಗಿ ಹೋಗಿ ಸ್ವಯಂ ಸಿದ್ಧಿಯನ್ನು ಪಡೆದು ಜ್ಞಾನವನ್ನು ಪಡೆಯುವಂಥ ಒಂದು ಐತಿಹಾಸಿಕ ಘಟನೆ ಇದೆಯಲ್ಲ, ಅದು ಇವತ್ತು ಆಧುನಿಕ ಕಾಲದೊಳಗಡೆಗೆ ನಾವು ಕೂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ, ಚರ್ಚೆ ಮಾಡ್ತಾ ಇರ್ತಕ್ಕಂಥ ವಿಚಾರವನ್ನು ಅವನು ಚಿಂತಿಸಿದ್ದನ್ನು ನಾವು ಈ ಸಂದರ್ಭದಲ್ಲಿ ನೋಡ್ಬೋದು. ಬುದ್ಧ ಆಗ ಅನೇಕ ಉಪಾಯಗಳನ್ನು ಮಾಡ್ತಾನೆ. ನಾವು ರೋಗಿಗಳನ್ನು ಕಂಡ್ರೆ, ಕುರೂಪಿಗಳನ್ನು ಕಂಡ್ರೆ, ಕೈಕಾಲಿಲ್ಲದೆ ಇರೋರನ್ನ ಕಂಡ್ರೆ, ತನ್ನ ನೋವನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರನ್ನ ಕಂಡ್ರೆ ಸಾಮಾನ್ಯವಾಗಿ ಮುಖ ತಿರುಗಿಸ್ಕೊಂಡು ಆ ಕಡೆ ಹೋಗ್ತಾ ಇರ್ತೀವಿ. ನಮಗೆ ನೋಡೋಕ್ಕೆ ಇಷ್ಟ ಆಗಲ್ಲ. ಯಾರೋ ಒಬ್ಬ ಕುರೂಪಿಯಾಗಿದ್ದರೆ, ಕೈ ಕಾಲು ಜೋತಾಡ್ತಾ ಭಿಕ್ಷೆ ಕೇಳಕ್ಕೆ ಬರ್ತಾ ಇದ್ದಾನೆ ಅಂತಂದರೆ ಮುಖ ಈ ಕಡೆ ಮಾಡ್ಕೊಳ್ತೀವಿ. ತೀರಾ ಮ್ಯಾಕ್ಸಿಮಮ್ ಅಂತಂದರೆ ಜೋಬಿಂದ ಒಂದು ನಾಣ್ಯ ತೆಗೆದು ಕೊಟ್ಬಿಟ್ಟು ಬಿಟ್ಬಿಡ್ತೀವಿ. ಬುದ್ಧ ತನ್ನ ಎನ್ಲೈಟನ್ಮೆಂಟ್ನ ಸಂದರ್ಭದಲ್ಲಿ, ಎನ್ಲೈಟನ್ಮೆಂಟ್ ಆದ ನಂತರದ ಸಂದರ್ಭದಲ್ಲಿ ಒಂದು ತಪಸ್ಸನ್ನು, ಒಂದು ಉಪಾಸನೆಯನ್ನು ತನ್ನ ಶಿಷ್ಯರಿಗೆ ಹೇಳ್ಕೊಡ್ತಾನೆ. ನಾವು ಈ ರೀತಿಯಾದ ಒಂದು ಧ್ಯಾನವನ್ನು ಕೂಡ ಮಾಡಬೇಕು. ಆ ಧ್ಯಾನದಲ್ಲಿ ನಾವು ಕಷ್ಟ ಸುಖಗಳನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರನ್ನ ಕಲ್ಪನೆಗೆ ತಗೊಳ್ಬೇಕು, ರೋಗಿಗಳನ್ನು ನಾವು ಕಲ್ಪನೆಗೆ ತಗೊಳ್ಬೇಕು, ಕುರೂಪಿಗಳನ್ನು ನಾವು ಕಲ್ಪನೆಗೆ ತಗೊಳ್ಬೇಕು. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಅನೇಕ ದಾರುಣವಾದ ವಿಚಾರಗಳನ್ನು ನಮ್ಮ ಮನಸ್ಸಿಗೆ ತಗೊಂಡು ಅದನ್ನು ಕುರಿತು ಧ್ಯಾನಸ್ಥರಾಗಬೇಕು ಅನ್ನುವ ಒಂದು ಮಾತನ್ನು 2500 ವರ್ಷಗಳ ಹಿಂದೆ ಬುದ್ಧ ಮಾಡ್ತಾನೆ. ನಾನು ಈ ಪುಸ್ತಕವನ್ನು ಓದ್ತಾ ಇರುವ ಸಂದರ್ಭದೊಳಗಡೆಗೆ ಈ ಪುಸ್ತಕದಲ್ಲಿ ಇಡೀ ಪುಸ್ತಕವನ್ನು ಕುರಿತು ನಾನೇನು ಹೆಚ್ಚು ಮಾತಾಡಲ್ಲ. ಈ ಪುಸ್ತಕ ನನಗೆ ಯಾತಕ್ಕೆ ಬಹಳ ಮುಖ್ಯ ಆಯಿತು ಅಂತ ಹೇಳ್ತೀನಿ. ಈ ಪುಸ್ತಕ ನನಗೆ ಯಾತಕ್ಕೆ ಮುಖ್ಯ ಆಗುತ್ತೆ ಅಂತಂದರೆ, ನನ್ನಂಥವನಿಗೆ, ಉದಾಹರಣೆಗೆ ನನಗೆ ದೇವರು, ಧರ್ಮ, ಜಾತಿ ಈ ಥರದ್ರಲ್ಲಿ ನಂಬಿಕೆ ಇಲ್ಲದೆ ಇರೋದ್ರಿಂದ ಈ ಪುಸ್ತಕ ನನಗೆ ಅತ್ಯಂತ ಆಪ್ಯಾಯಮಾನವಾಗುತ್ತೆ. ಪುಸ್ತಕ ಅಂದರೆ ಇದು ಧಮ್ಮಯಾನ, ಬುದ್ಧನ ವಿಚಾರಗಳು ನನಗೆ ಯಾತಕ್ಕೆ ಇಷ್ಟ ಆಗ್ತವೆ ಅಂತಂದರೆ, ನನ್ನ ಸ್ವಂತ ಕಾರಣಗಳಿಗಾಗಿ. ಅನೇಕರು ನಮ್ಮ ದೇಶದಲ್ಲಿ ಮತ್ತು ಈ ಪ್ರಪಂಚದಲ್ಲಿ ಈ ರೀತಿಯಾದ ರಿಲಿಜಿಯಾಸಿಟಿ ಇಲ್ಲದೆ ಇರ್ತಕ್ಕಂಥ ಮನಸ್ಥಿತಿ ಉಳ್ಳ ಜನರಿಗೆ ಬುದ್ಧ ಕ್ಷಣಾರ್ಧದಲ್ಲಿ ತಟ್ಟುತ್ತಾನೆ. ಆ ಪುಸ್ತಕವನ್ನು ಓದ್ತಾ ನನಗೆ ಹೋದಾಗ ಇದರಲ್ಲೇ ಕೆಲವು ರೆಫರೆನ್ಸ್ ಎಲ್ಲ ಮಾಡ್ತಾರೆ ಅವರು.
ಆ ರೆಫರೆನ್ಸ್ಗಳು ಏನಪ್ಪ ಅಂತಂದರೆ ಬೌದ್ಧ ಸಾಹಿತ್ಯದ ಒಳಗಡೆನೇ ನಮ್ಮ ದೇಶದ ರಾಮಾಯಣ ಇತ್ಯಾದಿ ಕೃತಿಗಳ ಪ್ರಸ್ತಾಪ ಕೂಡ ಬೌದ್ಧ ಸಾಹಿತ್ಯದಲ್ಲಿ ಬರುತ್ತೆ. ಆದ್ದರಿಂದ ರಾಮಾಯಣದಂಥ ಕೃತಿಗಳು ಕೂಡ ಬೌದ್ಧ ಸಾಹಿತ್ಯದ ನಂತರದ ಸೃಷ್ಟಿ ಅನ್ನೋ ಮಾತುಗಳೆಲ್ಲ ಬರುತ್ತೆ. ಅದಕ್ಕೆ ಸಂಶೋಧಕರು ಬೇರೆ ಬೇರೆ ರೀತಿಯಾದ ವಿಚಾರಗಳನ್ನು ಮಂಡಿಸಿರೋದು ಉಂಟು. ಯಾತಕ್ಕೆ ಈ ರಾಮಾಯಣ ಮಹಾಭಾರತದ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಆ ರಾಮಾಯಣ ಮತ್ತು ಮಹಾಭಾರತಗಳನ್ನು ನಾವು ಟೆಕ್ಸ್ಟಾಗಿ ಒಂದು ಪಠ್ಯವಾಗಿ ಎಂದೂ ಓದಿರೋದೇ ಇಲ್ಲ. ಆದರೆ ನಮಗೆ ರಾಮಾಯಣ ಗೊತ್ತಿರುತ್ತೆ. ಇದಾದಮೇಲೆ ಏನಾಗುತ್ತೆ, ಇದಾದಮೇಲೆ ಏನಾಗುತ್ತೆ, ಅದಾದಮೇಲೆ ಏನಾಗುತ್ತೆ. ಅಕಸ್ಮಾತ್ ರಾಮಾಯಣದ ಪುಸ್ತಕ ಸಿಕ್ಕಾಗ ಕೂಡ ಇದನ್ನು ಹೆಂಗೆ ಬರೆದಿದ್ದಾನೆ, ದಶರಥನ ಮೂರ್ಛೆ ಓದ್ನಾ ಇಲ್ವಾ, ಮೂರ್ಛೆ ಓದಾದ್ಮೇಲೆ ಎದ್ನಾ ಇಲ್ವಾ, ರಾಮನ್ನ ಕರ್ಕೊಂಬರೋಕ್ಕೆ ಹೋದ್ರಾ ಇಲ್ವಾ, ಸೀತೆ ಅವಳ ಜೊತೆಗೆ ಓದ್ಲಾ ಇಲ್ವಾ, ಕೈಕೇಯಿನ ಆಮೇಲೆ ಈ ರೀತಿಯಾದ ಘಟನಾವಳಿಗಳನ್ನು ಟೆಕ್ಸ್ಟ್ ಓದ್ದೇನೆ ನಮ್ಮ ಮನಸ್ಸಿನೊಳಗಡೆಗೆ ನಿರೀಕ್ಷೆ ಮಾಡ್ತಾ ಇರ್ತೀವಿ. ಇಂಥ ನಿರೀಕ್ಷೆ ನಮಗೆ ಧಮ್ಮಯಾನದೊಳಗಡೆಗೆ ನನ್ನಂಥವನಿಗೆ ಆಗುತ್ತೆ. ಅವನನ್ನು ಅವರ ಅಪ್ಪ ಶುದ್ಧೋಧನ ಯಾವ ಕಷ್ಟ, ಯಾವ ರೀತಿಯಾದ ದುಃಖ, ಕಣ್ಣಿಗೆ ಕಾಣದೇ ಇರುವ ರೀತಿಯಲ್ಲಿ ಅವನನ್ನು ಬೆಳೆಸಿದನ ಇಲ್ವಾ, ಆಮೇಲೆ ಅವನ್ನ ಒಂದು ದಿವಸ ಹೋಗುವಾಗ ಅವನಿಗೆ ಒಂದು ಎದುರಿಗೆ ಹೆಣ ಸಿಗ್ತಾ ಇಲ್ವಾ, ಅಥವಾ ಮುಂದೆ ಅಂಗುಲಿಮಾಲ್ನ ಕತೆ ಇದೆಯಾ ಇಲ್ವಾ, ಈ ರೀತಿಯಾದ ಬುದ್ಧನ ಜೀವನದಲ್ಲಿ ನಡೆದ ಅನೇಕ ಘಟನೆಗಳನ್ನು ನಾವು ಮನಸ್ಸಿನಲ್ಲಿ ನೋಡಿ ಹುಡುಕ್ತಾ ಹೋದಾಗ ಅವೆಲ್ಲ ನಮಗೆ ಧಮ್ಮಯಾನದೊಳಗಡೆಗೆ ಸಿಗ್ತಾ ಹೋಗ್ತವೆ. ಅವಾಗ ನಮಗೆ ಒಂದು ಎಪಿಕ್ಕನ್ನು ಅಥವಾ ಒಂದು ಚರಿತ್ರೆಯನ್ನು ಓದುವ ಸುಖ ಸಿಗುತ್ತೆ. ಅಂಥದ್ದೊಂದು ಸುಖವನ್ನು ಧಮ್ಮಯಾನ ಬರೆದು ಮುಡ್ನಾಕೋಡ್ಚಿನ ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಅವರ ಅನೇಕ ಕವಿತಾ ಸಂಕಲನಗಳು ಈಗಾಗಲೇ ಬಂದಿವೆ, ಸುಮಾರು 8-10 ಈಗಾಗಲೇ ಬಂದಿದ್ದಾವೆ. ಪ್ರಮುಖ ಕವಿಯಾಗಿ, ನಾಟಕಕಾರರಾಗಿ ಅವರು ಪ್ರಸಿದ್ಧರಾಗಿದ್ದಾರೆ. ನಮ್ಮ ಕನ್ನಡದ ಸಾಹಿತ್ಯ ಪರಂಪರೆ ಒಳಗಡೆಗೆ ಇರತಕ್ಕಂಥ ಒಂದು ಸಂಪ್ರದಾಯ ನಿಮಗೆಲ್ಲ ಗೊತ್ತೇ ಇದೆ. ಪಂಪ ಆನಂತರದ ಕವಿಗಳು ಎಲ್ಲರೂ ಒಂದು ಆಗಮಿಕ ಕಾವ್ಯ, ಒಂದು ಲೌಕಿಕ ಕಾವ್ಯವನ್ನು ಬರೆದದ್ದು ಉಂಟು. ಆ ಲೆಕ್ಕದಲ್ಲಿ ಚಿನ್ನಸ್ವಾಮಿಯವರ ಇಡೀ ಕವಿತಾ ಸಂಕಲನಗಳು ಮತ್ತಿತರ ಸಾಹಿತ್ಯದ ವಿಚಾರಗಳನ್ನು ಲೌಕಿಕ ಅಂತಲೂ, ಧಮ್ಮಯಾನವನ್ನು ಒಂದು ಧಾರ್ಮಿಕ ಕಾವ್ಯ ಅಂತಲೂ ಪರಿಗಣಿಸಿ ಅವರು ಕನ್ನಡದ ಈ ಸಂಪ್ರದಾಯವನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ನನಗೆ ಇಷ್ಟ ಆಗ್ತಾಯಿದೆ. ಒಂದೇನು ಅಂದರೆ, ಈ ಪುಸ್ತಕದ ಒಳಗಡೆಗೆ ಅನೇಕ ಕಥೆಗಳು ಬರ್ತವೆ. ಈ ಪುಸ್ತಕವನ್ನು ಕುರಿತು ಮಾತಾಡುವ ಸಂದರ್ಭದೊಳಗಡೆಗೆ ಅದರಲ್ಲಿ ಇರತಕ್ಕಂಥ ಪಾಳಿಯ ಭಾಷೆಯ ಟೆಕ್ನಿಕಲ್ ವರ್ಡ್ಸ್ ಏನಿದ್ದಾವೆ, ಪಾರಿಭಾಷಿಕ ಶಬ್ದಗಳು, ಆ ಪಾರಿಭಾಷಿಕ ಶಬ್ದಗಳನ್ನೇ ವಿವರಿಸಿ ಮಾತಾಡೋದಕ್ಕೆ ನನಗೂ ಕಷ್ಟ, ಅದು ಕೇಳಿಸ್ಕೊಳ್ಳುವ ನಿಮಗೂ ಕಿರಿಕಿರಿ ಆಗ್ಬೋದು. ಆದರೆ ಇಲ್ಲಿರುವ ಕಥೆಗಳು ಬುದ್ಧನ ಎನ್ಲೈಟನ್ಮೆಂಟನ್ನು ಅನೇಕ ವಿಧಾನದಲ್ಲಿ ಬಗೆ ಬಗೆಯಾದ ರೀತಿಯಲ್ಲಿ ವಿವರಿಸ್ತಾ ಹೋಗ್ತವೆ ಮತ್ತು ಅದಕ್ಕೆ ಬೇಕಾದಂಥ ಉಪಾಯಗಳನ್ನು ಮತ್ತು ಆ ನಿವೃತ್ತಿಗಳನ್ನು ಸೂಚಿಸ್ತಾ ಹೋಗ್ತಾನೆ. ಎಷ್ಟು ಮುಖ್ಯವಾದ ವಿಚಾರ ಈ ಧಮ್ಮಯಾನ ಓದುವಾಗ ಅನಿಸುತ್ತೆ ಅಂತಂದರೆ, ಆಧುನಿಕ ಜ್ಞಾನಶಿಸ್ತಿನ ಒಳಗಡೆಗೆ ಸೈಕಾಲಜಿಯನ್ನು ಅತ್ಯಂತ ತೀರಾ ಲೇಟೆಸ್ಟ್ ನಾಲೆಡ್ಜ್ ಸಿಸ್ಟಮ್ ಅಂತ ಕರೀತಾರೆ. ಹೇಗೆ ಮನುಷ್ಯನ ಮನಸ್ಸನ್ನು ಎಲ್ಲ ರೀತಿಯಿಂದಲೂ ವಿಚಕ್ಷಣ ದೃಷ್ಟಿಯಿಂದ ಕ್ಲಿನಿಕಲ್ಲಾಗಿ ನೋಡಿ ಮನುಷ್ಯನ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ವಿಜ್ಞಾನವೇ, ಒಂದು ಶಾಸ್ತ್ರವೇ
ಬೆಳೆದು ಬಂದಿರತಕ್ಕಂಥ ಸಂದರ್ಭದೊಳಗಡೆಗೆ ಬುದ್ಧ 2500 ವರ್ಷಗಳಿಗೆ ಹಿಂದೆ ದ ಗ್ರೇಟೆಸ್ಟ್ ಸೈಕಾಲಜಿಸ್ಟ್ ಆಫ್ ದಿಸ್ ಯೂನಿವರ್ಸ್ ಅಂತ ಅನಿಸುತ್ತೆ. ನಮ್ಮ ಮನಸ್ಸನ್ನು ಎಲ್ಲ ಆಳ ಪದರಗಳನ್ನು ಬುದ್ಧ ಯೋಚನೆ ಮಾಡಿ ಅವುಗಳ ಬಗೆಗಿನ ಜ್ಞಾನವನ್ನು ತನ್ನ ಶಿಷ್ಯರಿಗೆ ಮತ್ತು ಭಿಕ್ಷುಗಳಿಗೆ ಹಂಚ್ತಾನೆ. ಅದನ್ನು ನೋಡಿದರೆ ನಮಗೆ ಆಶ್ಚರ್ಯ ಆಗುತ್ತೆ. ಅದರ ಜೊತೆಗೆ ನಮ್ಮಂಥವ್ರಿಗೆ ಯಾಕೆ ಈ ಪುಸ್ತಕ ಇಷ್ಟ ಆಗುತ್ತೆ ಅಥವಾ ಬುದ್ಧನ ಚರಿತ್ರೆ ಇಷ್ಟ ಆಗುತ್ತೆ ಅಂತಂದರೆ, ಒಬ್ಬ ಪರ್ಫೆಕ್ಟ್ ಮ್ಯಾನ್, ಒಬ್ಬ ಪರ್ಫೆಕ್ಟ್ ಜೆಂಟಲ್ಮನ್ ಅಂತ ಯಾವನ್ನಾದರೂ ನಾವು ಕರೆಯೋದಾದರೆ ಅವನೇ ಬುದ್ಧ. ಹಾಗಾಗಿ ಅನೇಕ ಪರ್ಫೆಕ್ಟ್ಲಿ ಜೆಂಟಲ್ಮನ್ಗಳನ್ನ ನಾವು ನೋಡಿದಾಗಲೆಲ್ಲ ಅವರಲ್ಲಿ ಒಂದು ಬುದ್ಧನ ಅಂಶ ಇರುತ್ತೆ. ಅವನ ವಿಚಾರಗಳನ್ನ ಓದುವ ಸಂದರ್ಭದೊಳಗಡೆಗೆ ಈ ಪುಸ್ತಕದಲ್ಲಿ ಅಂಥದ್ದು ಬೇಕಾದಷ್ಟು ಕಥೆಗಳಿದ್ದಾವೆ. ಅದನ್ನು ಓದುವಾಗ ನಿಮಗೆ ಆ ರೀತಿಯಾದ ಅನುಭವ ಖಂಡಿತ ಆಗುತ್ತೆ. ಎಷ್ಟು ಲಾಜಿಕಲ್ಲಾಗಿ ಮತ್ತು ಸೈಂಟಿಫಿಕ್ಕಾಗಿ ಬುದ್ಧ ತನ್ನ ಶಿಷ್ಯರಿಗೆ ತನ್ನ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದ ಅನ್ನೋದನ್ನು ನಾವು ನೋಡಬೇಕು. ಮತ್ತು ಈ ರೀತಿಯಾದ ಜ್ಞಾನ, ಈ ರೀತಿಯಾದ ಎನ್ಲೈಟನ್ಮೆಂಟ್ ಎಲ್ಲ ಮನುಷ್ಯರಿಗೂ ಸಿಗುತ್ತಾ ಇಲ್ವಾ, ಮತ್ತು ಎಲ್ಲರೂ ಆ ರೀತಿಯಾದ ಒಂದು ಜ್ಞಾನವನ್ನು ಸ್ವೀಕಾರ ಮಾಡುವುದಕ್ಕೆ ಅರ್ಹರ ಇಲ್ವಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಇದೆ. ಬುದ್ಧ ಮತ್ತೆ ಅದನ್ನು ಎಷ್ಟು ಚೆನ್ನಾಗಿ ಕ್ಲಾಸಿಫಿಕೇಷನ್ ಮಾಡ್ತಾನೆ ಅಂತಂದರೆ, ಈ ಜಗತ್ತಿನಲ್ಲಿ 3 ರೀತಿಯ ಜನರಿದ್ದಾರೆ. ಅವರು ಹೇಗೆ ಅಂದರೆ, ಒಂದು ಕೊಳದಲ್ಲಿ ಒಂದು ತಾವರೆ ಹೂವು ನೀರಿನ ಒಳಗಡೆಯೇ ಅರಳುತ್ತೆ. ಇನ್ನು ಕೆಲವು ತಾವರೆಯ ಹೂವುಗಳು ನೀರಿನ ಮಟ್ಟಕ್ಕೆ ಬಂದು ಆ ನೀರಿನ ಮಟ್ಟದಲ್ಲಿ ಅರಳುತ್ತೆ. ಇನ್ನೂ ಕೆಲವು ತಾವರೆಯ ಹೂಗಳು ಯಾವ ರೀತಿ ಅರಳುತ್ತೆ ಅಂದರೆ, ಸೀದಾ ನೀರಿನ ಲೆವೆಲನ್ನು ಮೀರಿ ಇನ್ನಷ್ಟು ಮುಂದೆ ಬೆಳೆದು ಅಲ್ಲಿ ಹೂವಾಗಿ ಅರಳುತ್ತೆ. ಈ ರೀತಿಯಾದ 3 ಪ್ರಕಾರದ ಜನರು ಜಗತ್ತಿನಲ್ಲಿದ್ದಾರೆ. ಆದ್ದರಿಂದ ಅವರಿಗೆ ನಾವು ಎನ್ಲೈಟನ್ಮೆಂಟನ್ನು ತಿಳಿಸುವಾಗ ಬೇರೆ ಬೇರೆ ರೀತಿಯಲ್ಲಿ ತಿಳಿಸ್ಕೊಡ್ಬೇಕಾಗತ್ತೆ. ಈ ನೀರಿನ ಮಟ್ಟವನ್ನು ಮೀರಿ ಬೆಳೆದ ಆ ಸ್ಟೆಮ್ಮಿನ ಮೇಲೆ ಬೆಳೆದ ಒಂದು ತಾವರೆಯ ಹೂವು ಇದೆಯಲ್ಲ, ಅದಕ್ಕೆ ಬೇರೆ ರೀತಿಯಾದ ಬೋಧನೆ ಬೇಕಾಗುತ್ತೆ. ನೀರಿನ ಲೆವೆಲ್ನಲ್ಲಿರೋದಕ್ಕೆ ಬೇರೆ ರೀತಿಯಾದ ಬೋಧನೆ ಬೇಕಾಗುತ್ತೆ. ಇದು ಮನುಷ್ಯರನ್ನು ಒಂದು ಅತ್ಯಂತ ಸುಂದರವಾದ ರೂಪಕದ ಮೂಲಕ ಬುದ್ಧ ತಿಳಿಸ್ಕೊಡ್ತಾನೆ. ಇಂಥ ರೂಪಕಗಳನ್ನು, ಇಂಥ ಕಥೆಗಳನ್ನು ಬೇಕಾದಷ್ಟು ನಾವು ನೋಡ್ತೀವಿ. ಮತ್ತು ಯಾವುದೇ ಧರ್ಮದಲ್ಲಿ, ಅದು ವೈದಿಕ ಧರ್ಮ ಇರ್ಬೋದು, ಕ್ರಿಶ್ಚಿಯಾನಿಟಿ ಇರ್ಬೋದು, ಇಸ್ಲಾಂ ಆಗಿರ್ಬೋದು, ಆ ಎಲ್ಲ ಧರ್ಮಗಳಲ್ಲೂ ಈ ರೀತಿಯಾದ ರೂಪಕಾತ್ಮಕ ಕಥೆಗಳಿಂದಲೇ ಜನರನ್ನು ನೋಡುವುದು, ಜನರಿಗೆ ತಿಳಿಸುವುದು ಕಾಲದಿಂದಲೂ ನಡೆದಿರ್ತಕ್ಕಂಥ ಒಂದು ಮಾದರಿ. ಬುದ್ಧನ ಮಾದರಿಯು ಅದೇ ಆಗಿದ್ದರೂ ಕೂಡ ಬುದ್ಧ ನಮಗೆ ಯಾಕೆ ತುಂಬ ಹತ್ತಿರ ಆಗ್ತಾನೆ ಅಂತಂದರೆ, ಅವನಲ್ಲಿ ರ್ಯಾಷನಾಲಿಟಿ ಜಾಸ್ತಿ ಇದೆ. ಆ ರ್ಯಾಷನಾಲಿಟಿ ಎಂಥದಪ್ಪ ಅಂತಂದರೆ, ನೀನು ಇಲ್ಲಿ ಇರುವುದು ಎಷ್ಟು ಸತ್ಯವೋ ಅಷ್ಟೇ, ಅದಕ್ಕಿಂತ ಮೀರಿದ್ದು ಮತ್ತೊಂದು ಸತ್ಯ ಇಲ್ಲ. ನಿಮಗೆ ಸ್ವರ್ಗ ನರಕಗಳ ಕಲ್ಪನೆ ಬಗೆಗೆ ಯಾವ ರೀತಿಯಾದ ವಿಚಾರಗಳನ್ನು ಹೇಳಲ್ಲ, ಪುನರ್ಜನ್ಮಗಳ ಬಗೆಗೆ ಹೇಳಲ್ಲ. ಈ ಬೌದ್ಧ ಧರ್ಮದೊಳಗಡೆಗೆ ಇರತಕ್ಕಂಥ ಪುನರ್ಜನ್ಮದ ಪರಿಕಲ್ಪನೆ, ಪುನರ್ಭವ ಅನ್ನುವ ಪರಿಕಲ್ಪನೆಯನ್ನು ಅವರು ಅದರೊಳಗಡೆಗೆ ವಿಸ್ತಾರದಿಂದ ಹೇಳ್ತಾರೆ. ಯಾವುದನ್ನು ವೈದಿಕ ಧರ್ಮದ ಒಳಗಡೆಗೆ ಕರ್ಮ ಸಿದ್ಧಾಂತ ಅಂತ ಕರೀತಾರೆ, ಅದನ್ನು ಇಲ್ಲಿ ಬೇರೆ ರೀತಿಯ ಒಂದು ಪರಿಕಲ್ಪನೆಯನ್ನು ಬೌದ್ಧ ಧರ್ಮದೊಳಗಡೆಗೆ ಕಲಿಸ್ಕೊಡ್ತಾರೆ. ಇವೆಲ್ಲವೂ ಈ ಜಗತ್ತಿನ ಒಳಗೇ ನಡೆಯತಕ್ಕಂಥ ವ್ಯಾಪಾರಗಳು ಅನ್ನುವುದನ್ನು ಅಡಿಗಡಿಗೆ ಬುದ್ಧನ ಈ ಯಾನದಲ್ಲಿ ನಾವು ನೋಡ್ತೀವಿ. ಮತ್ತು ಎಷ್ಟರ ಮಟ್ಟಿಗೆ ಅವರು ತೆರೆದ ಮನಸ್ಸಿನವರು, ತೆರೆದ ಹೃದಯದವರು ಆಗಿದ್ದರು ಅನ್ನೋದಕ್ಕೆ ತುಂಬ
ಮುಖ್ಯವಾದ ಒಂದು ಘಟನೆಯನ್ನು ಹೇಳಬೇಕಿಲ್ಲಿ. ಏನು ಅಂದರೆ, ಎನ್ಲೈಟನ್ಮೆಂಟ್ ಆದಮೇಲೆ ಬುದ್ಧ ತನ್ನ ರಾಜ್ಯಕ್ಕೆ ಬಂದ ಸಂದರ್ಭದಲ್ಲಿ ಅವನನ್ನು ಸ್ವಾಗತಿಸುವುದಕ್ಕೆ ಯಶೋಧರೆ, ಶುದ್ಧೋಧನ, ಅವರ ಅಪ್ಪ ಅವರೆಲ್ಲರೂ ಊರಿನಲ್ಲಿ ಬಹಳ ವಿಜೃಂಭಣೆಯಿಂದ ಸ್ವಾಗತಿಸ್ತಾರೆ. ಆಗ ಅಲ್ಲಿ ಅವ್ರ ಕ್ಯಾಂಪಲ್ಲಿದ್ದಾಗ ರಾಹುಲನಿಗೆ ಯಶೋಧರೆ ಅವನನ್ನು ಚೆನ್ನಾಗಿ ಅಲಂಕಾರ ಮಾಡಿ, ಚೆನ್ನಾಗಿ ಡ್ರೆಸ್ ಮಾಡಿ, ನಿಮ್ಮ ಅಪ್ಪನ ನೋಡಲಿಕ್ಕೆ ಒಂದು ಸಲ ಹೋಗ್ಬಾ ಅಂತ ಕಳಿಸ್ತಾಳೆ. ಆ ಕ್ಯಾಂಪಿಗೆ ಮಗ ಹೋದಾಗ ಆ ಮಗನನ್ನು ಅವರು, ನೀನು ಸಂಘಕ್ಕೆ ಸೇರ್ಕೊಳ್ಳೋಕ್ಕೆ ಆಸಕ್ತಿ ಇದೆಯಾ ನಿನಗೆ ಅಂತ ಕೇಳ್ತಾನೆ. ಮಗ ಹೇಳ್ತಾನೆ, ಸೇರೋಕ್ಕೆ ಆಸಕ್ತಿ ಇದೆ ಅಂತ. ಬುದ್ಧ ಅವನನ್ನು ಸಂಘಕ್ಕೆ ಸೇರಿಸ್ಕೊಳ್ತಾರೆ. ಈ ವಿಚಾರ ಅವರ ಅಜ್ಜನಿಗೆ ಗೊತ್ತಾಗುತ್ತೆ, ಶುದ್ಧೋಧನಿಗೆ. ಆ ಶುದ್ಧೋಧನ ಓಡಿ ಬಂದು ಕೇಳ್ತಾನೆ, ಎಂಥ ಕೆಲಸ ಮಾಡಿಬಿಟ್ರಿ ಈಗ ಬುದ್ಧ ಗುರುವೇ. ಅವನು ಮಗನೇ ಆಗಿದ್ದರೂ ಅವನು ಬುದ್ಧ ಗುರುವೇ ಅಂತ ಅಪ್ಪ ಕರೀತಾರೆ. ಒಬ್ಬ ಎಳೆ ಹುಡುಗ, ಅವನನ್ನು ನಾನು ಮುಂದೆ ಮಹಾರಾಜನ ಮಾಡಬೇಕು ಅಂತ ಇದ್ದೀನಿ, ಅವನಿಗೇನು ತಿಳಿಯೆಲ್ಲ ಮಾಡಲ್ಲ, ಅವನನ್ನು ನೀವು ಸಂಘಕ್ಕೆ ಸೇರಿಸ್ಕೊಂಡ್ಬಿಟ್ರೆ ಹೇಗೆ? ಅವನು ಹಿರಿಯರ ಒಂದು ಮಾತನ್ನು ಕೇಳಿ ಅಲ್ವಾ ನೀವು ಸೇರಿಸ್ಕೋಬೇಕು, ಈ ಮಾಡಿದ ತಪ್ಪು ಅಂತ. ತಕ್ಷಣ ಬುದ್ಧ ಒಪ್ತಾನೆ. ಒಪ್ಪಿ, ಹೌದು ಎಳೆಯ ಹುಡುಗರನ್ನು ಸೇರಿಸ್ಕೊಳ್ಳೋಕ್ಕಿಂತ ಮೊದಲು ಅವರ ಪಾಲಕರ ಪರ್ಮಿಷನನ್ನು ನಾವು ತಗೊಳ್ಳೇಬೇಕು ಅನ್ನುವ ಮಾತನ್ನು ಬುದ್ಧ ಹೇಳ್ತಾನೆ. ಇದು ಇನ್ನೂ ಎಷ್ಟೋ ಘಟನೆಗಳ ಸಂದರ್ಭದೊಳಗಡೆಗೆ ಬುದ್ಧ ಎಷ್ಟು ಡೆಮೋಕ್ರೆಟಿಕ್ ಆಗಿರ್ತಾನೆ ಅಂದರೆ, ಹೈಲಿ ಡೆಮೋಕ್ರೆಟಿಕ್ ಪರ್ಸನಾಲಿಟಿ. ಅದರೊಳಗೆ ಮುಖ್ಯವಾಗಿ ನನಗೆ ಭಾಳ ಇಷ್ಟವಾದದ್ದೇನು ಅಂತಂದರೆ, ಬುದ್ಧನ ಪರಮ ಪ್ರಿಯ ಶಿಷ್ಯ ಆನಂದ, ಬುದ್ಧನಿಗೆ ಒಂದು ಕಾಲಘಟ್ಟದೊಳಗಡೆಗೆ ಒಬ್ಬ ಸೇವಕ ಅಥವಾ ಒಬ್ಬ ಸಹಾಯಕ ಬೇಕು ಅನ್ನುವ ಸಂದರ್ಭದೊಳಗಡೆಗೆ ಆನಂದನ್ನು ಕೇಳ್ತಾರೆ, ನೀನು ಯಾಕೆ ಬುದ್ಧನ ಜೊತೆಗೆ ಸಹಚರಿಯಾಗಿ ಇರಬಾರ್ದು. ಆ ಸಂದರ್ಭದಲ್ಲಿ ಆನಂದ ಒಂದು ಮಾತು ಹೇಳ್ತಾನೆ. ಅದು ನನಗೆ ಈ ಪುಸ್ತಕದೊಳಗೆ ಬಹಳ ಇಷ್ಟವಾದ ಒಂದು ಸಂದರ್ಭ. ಅದು ನಾನು ನಿಮಗೆ ಓದಿ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಆನಂದನ್ನು ಕೇಳ್ತಾರೆ, ನೀನು ಅಂದರೆ ಆ ಬುದ್ಧ ಅಷ್ಟೊತ್ತಿಗಾಗಲೇ ಹೈಲಿ ರೆವರ್ಡ್ ಸೇಜ್, ಇಡೀ ಜನವೆಲ್ಲ ಅವನ ಹಿಂದೆ ರಾಜ ಮಹಾರಾಜರುಗಳು, ಅನೇಕ ಋಷಿ ಮುನಿಗಳು ತಮ್ಮ ತಮ್ಮ ಶಿಷ್ಯರ ಮೂಲಕ ಆಗಲೇ ಬುದ್ಧನಿಗೆ ಶರಣಾಗಿ ಅವರ ವಿಚಾರ ತತ್ವಗಳನ್ನು ಒಪ್ಪಿರ್ತಾರೆ. ಆ ಸಂದರ್ಭದಲ್ಲಿ ಆನಂದ ಕೇಳಿದಾಗ ಆನಂದ ಹೇಳ್ತಾನೆ, ನೋಡ್ರಿ, ನಾನು ಒಪ್ತೀನಿ ಅವ್ರ ಜೊತೆಗಿರೋಕ್ಕೆ, ಆದರೆ ನನ್ನವು ಕೆಲವು ಷರತ್ತಿದ್ದಾವೆ ಅಂತ. ಏನು ನಿನ್ನ ಷರತ್ತುಗಳು ಹೇಳು? ಮೊದಲನೇ ಷರತ್ತು, ಬುದ್ಧರು ತಮಗೆ ದಾನವಾಗಿ ದೊರೆತ ಚೀವರಗಳನ್ನು ನನಗೆ ಕೊಡಬಾರದು. ಚೀವರ ಅಂದರೆ ಡ್ರೆಸ್ಸು, ಆ ಹಳದಿ ಡ್ರೆಸ್ಸು ಬಿಕ್ಕುಗಳು ಹಾಕ್ತಾರಲ್ಲ ಅದು. ಇವನು ಹೇಳೋದು, ತಮಗೆ ದಾನವಾಗಿ ದೊರೆತ ಚೀವರಗಳನ್ನು ನನಗೆ ಕೊಡಬಾರದು. ಬುದ್ಧರು ತಮಗೆ ದಾನವಾಗಿ ದೊರೆತ ಆಹಾರವನ್ನು ನನಗೆ ಕೊಡಬಾರದು. ಬುದ್ಧರು ವಾಸ್ತವ್ಯ ಹೂಡಿದ ಗಂಧಕುಟಿಗೆ ನನ್ನನ್ನು ಸೇರಿಸಿಕೊಳ್ಳಬಾರದು. ಬುದ್ಧರು ತಮ್ಮನ್ನು ಆಹ್ವಾನಿಸಿದ ಕಡೆಯಲ್ಲೆಲ್ಲ ನನ್ನನ್ನು ಕರೆದುಕೊಂಡು ಹೋಗಬಾರದು. ಇವತ್ತಿನ ಮಿನಿಸ್ಟ್ರಿಗಳ ಪಿ ಎಗಳ ಬಗ್ಗೆ ಲೆಕ್ಕ ಯೋಚನೆ ಮಾಡ್ತಾಯಿರಿ ನೀವು. ಬುದ್ಧರನ್ನು ಆಹ್ವಾನಿಸಿದ ಕಡೆಗೆ ನಾನು ಇಷ್ಟಪಟ್ಟರೆ ಕರೆದುಕೊಂಡು ಹೋಗಬಹುದು. ಬುದ್ಧರನ್ನು ಭೇಟಿ ಮಾಡಲು ಬರುವ ಸಂದರ್ಶಕರನ್ನು ನನ್ನ ಒಪ್ಪಿಗೆಯೊಂದಿಗೆ ಭೇಟಿ ಮಾಡಬೇಕು. ನನಗೆ ಯಾವಾಗಲಾದರೂ ಸಂಶಯ ಬಂದಾಗ ಅದನ್ನು ನಿವಾರಿಸಿಕೊಳ್ಳಲು ಭೇಟಿಗೆ ಒಪ್ಪಿಗೆ ಕೊಡಬೇಕು. ಬುದ್ಧರ ಧರ್ಮೋಪದೇಶದಲ್ಲಿ ಕಾರಣಾಂತರಗಳಿಂದ ನಾನು ಗೈರು ಹಾಜರಾಗಿದ್ದರೆ ನನಗೆ ಮತ್ತೆ ಅವರು ಅದನ್ನು ಬೋಧಿಸಬೇಕು. ಈ ಕಂಡೀಷನ್ಗಳನ್ನು ಹಾಕಿ ಆನಂದ ಬುದ್ಧನ ಹತ್ರಕ್ಕೆ ಹೋಗಬೇಕು ಅಂತ ಕೇಳ್ಕೊಳ್ತಾನೆ. ಜನ ಹೋಗಿ ಅವ್ರಿಗೆ ಬುದ್ಧನಿಗೆ ಕೇಳ್ತಾರೆ,
ಏನು ಸ್ವಾಮಿ ಈ ಥರ ಕೇಳ್ತಾನೆ ಅಂದರೆ, ಬುದ್ಧ ತಕ್ಷಣ ಒಪ್ತಾನೆ. ಖಂಡಿತ ಆಗ್ಬೋದು, ಈ ಎಲ್ಲ ನಿಬಂಧನೆಗಳಿಗೆ ಕಂಡೀಷನ್ಗಳಿಗೆ ನಾನು ಒಪ್ಪಿದ್ದೀನಿ, ಆನಂದ ಬರಲಿ ಅಂತ. ಈ ರೀತಿಯಾದ ಬುದ್ಧನ ಮತ್ತು ಆನಂದನ ನಡವಳಿಕೆಗಳು ಮತ್ತು ನಡೆ ಇದೆಯಲ್ಲ, ಅದು ಮನುಷ್ಯನ ಅತ್ಯಂತ ಔನ್ನತ್ಯದ ಸ್ಥಿತಿಯನ್ನು ಸೂಚಿಸ್ತಕ್ಕಂಥ ಘಟನೆ ಅಂತ ನಾನು ಭಾವಿಸ್ತೇನೆ. ಇಷ್ಟರ ಮಟ್ಟಿಗೆ ಡೆಮಾಕ್ರಸಿಯನ್ನು 2500 ವರ್ಷದ ಹಿಂದೆ ಬುದ್ಧ ತೋರಿದ್ದು ನಿಜವಾಗಲೂ ಆಶ್ಚರ್ಯಕರವಾದಂಥ ಒಂದು ವಿಚಾರ. ಇದರ ಜೊತೆಗೆ ಆ ಕಾಲದಲ್ಲಿ ಅತಿಯಾಗಿ ದಾರುಣವಾಗಿ ಇದ್ದಂಥ ಜಾತಿ ಪ್ರಶ್ನೆಯನ್ನು ನಾವು ನೋಡೋದಾದರೆ, ಅಸ್ಪೃಶ್ಯತೆ ಇರ್ಬೋದು, ಸ್ತ್ರೀಯರ ಬಗೆಗಿನ ಸ್ಥಾನಮಾನಗಳಿರಬಹುದು, ಅವು ಎಲ್ಲವುಗಳ ಬಗೆಗೆ ಬುದ್ಧ ಅತ್ಯಂತ ತೆರೆದ ಮನಸ್ಸಿನಿಂದ ತನ್ನ ಸಂಘಕ್ಕೆ ಜನರನ್ನು ಸೇರಿಸಿಕೊಂಡ ಕತೆ ಇದರೊಳಗಡೆಗೆ ನೆರೇಟಿವ್ ಆಗಿದೆ. ಸುನೀತ ಅಂತ ಒಬ್ಬ ಅಸ್ಪೃಶ್ಯ ಒಂದು ದಿವಸ ಮಲದ ತಟ್ಟಿಯನ್ನು ತಲೆ ಮೇಲೆ ಹೊತ್ಕೊಂಡು ದಾರಿ ಮೇಲೆ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬುದ್ಧ ತನ್ನ ಭಿಕ್ಷುಗಳ ಜೊತೆಗೆ ಎದುರಾಗ್ತಾನೆ. ಬುದ್ಧ ಭಿಕ್ಷುಗಳ ಜೊತೆಗೆ ಎದುರಾಗಿ ಬರ್ತಾ ಇರೋದನ್ನು ನೋಡಿದ ಸುನೀತ ಹಿಂಜರಿದು ಹಿಂದಕ್ಕೆ ಹೋಗಿ ನಾನು ಇವರು ಎದುರಾಗಬಾರ್ದು ಅಂತೇಳಿ ಮರೆಯಾಗ್ತಾನೆ. ಆದರೆ ಬುದ್ಧ ಅವನನ್ನು ಹುಡುಕಿ ಅವರ ಶಿಷ್ಯರ ಜೊತೆಗೆ ಹೋಗಿ ಅವನಿಗೆ ಹೇಳಿ, ನೀನು ನನ್ನ ಸಂಘಕ್ಕೆ ಸೇರಬೇಕು ಅಂತ ಕೇಳಿದಾಗ ಅವನು ಒಪ್ಪಲ್ಲ, ಆಗಲ್ಲ ಅಂತ ಹೇಳ್ತಾನೆ. ಆದರೆ ನೀನು ಯಾಕೆ ಒಪ್ಪಲ್ಲ ಅಂತ ಕೇಳ್ತಾನೆ. ಇಲ್ಲ, ನಾನು ಅಸ್ಪೃಶ್ಯ, ನಾನು ಸೇರೋಕ್ಕಾಗಲ್ಲ ಅಂತ. ಇಲ್ಲ, ಸಂಘದಲ್ಲಿ ಈ ರೀತಿಯಾದ ಜಾತಿ ವ್ಯವಸ್ಥೆಗೆ ಅವಕಾಶವಿಲ್ಲ, ನೀನು ಸಮಾನ, ನೀನು ನಮ್ಮ ಜೊತೆಗೆ ಸೇರಬೇಕು ಅಂದಾಗ ಸುನೀತ ತುಂಬ ಹಿಂಜರಿಕೆಯಿಂದ ಸಂಘಕ್ಕೆ ಸೇರಿದ ನಂತರ ಅವನು ಒಬ್ಬ ಅತ್ಯಂತ ಆ್ಯನ್ ಎಕ್ಸ್ಪರ್ಟ್ ಇನ್ ಪ್ರೀಚಿಂಗ್ ಬುದ್ಧಿಸಮ್ ಆಗ್ತಾನೆ. ಇದು ಮಹಿಳೆಯರ ವಿಚಾರದಲ್ಲೂ ಅಷ್ಟೇ, ಇನ್ನೂ ಅನೇಕ ಬೇರೆ ಬೇರೆ ಸಂದರ್ಭಗಳಲ್ಲೂ ಅಷ್ಟೇ. ಇವರು ನಮಗೆಲ್ಲ ಗೊತ್ತಿರುವ ಕಿಸಾ ಗೌತಮಿಯ ಕಥೆಗಳು, ಆ ಸಾಸಿವೆ ಸಾವಿಲ್ಲದ ಮನೆಯ ಸಾಸಿವೆ ತರೋದು ಇತ್ಯಾದಿಗಳು ಎಲ್ಲ ಸೇರಿ ಈ ದಮ್ಮಯಾನ 3 ಭಾಗಗಳಲ್ಲಿ ಕೊನೆಗೆ ಬೌದ್ಧ ಮತ ಹೀನಾಯಾನ ಮಹಾಯಾನಗಳಾಗಿ ಒಡೆದು ಹೋಗುವ, ಆ ಯಾತಕ್ಕಾಗಿ ಅವೆಲ್ಲ ಹಂಗಾಗುತ್ತೆ ಅನ್ನುವ ಎಲ್ಲ ವಿಚಾರಗಳನ್ನು ಕುರಿತು ಒಂದು ಸುದೀರ್ಘವಾದ ಒಂದು ಧಮ್ಮಯಾನವನ್ನು ನಮ್ಮ ಮೂಡ್ನಾಕಡು ಸ್ವಾಮಿ ನಮ್ಮ ಕನ್ನಡಿಗರಿಗೆ ಕೊಟ್ಟಿದ್ದಾರೆ. ನಾನು ಅಂದ್ಕೊಳ್ತೀನಿ, ಒಬ್ಬ ವ್ಯಕ್ತಿ ತನ್ನ ಜೀವಮಾನದೊಳಗಡೆಗೆ ಇಂಥದ್ದು ಒಂದು ಪುಸ್ತಕ ಬರೆದರೆ ಸಾಕು, ಇನ್ನೇನು ಮಾಡಬೇಕಾಗಿಲ್ಲ ಅಂತ. ಇದರೊಳಗಡೆಗೆ ದೋಷಗಳು ಇಲ್ಲ ಅಂತ ಅಲ್ಲ, ಆದರೆ ಒಂದು ಧರ್ಮದ ವಿಚಾರವನ್ನು ಹೇಳುವ ಸಂದರ್ಭದೊಳಗಡೆಗೆ ಅನೇಕ ದೋಷಗಳು ಇನ್ಬಿಲ್ಟ್ ಆಗಿರ್ತವೆ, ಚಿಕ್ಕಪಟ್ಟೆ ರಿಪಿಟೇಷನ್ಗಳಾಗಿರ್ತವೆ. ಅವುಗಳನ್ನ ಎಲ್ಲ ಬೇರೆ ಬೇರೆ ಧರ್ಮಗಳಲ್ಲೂ ಅದು ಇರೋದು ಸಾಧ್ಯ. ಅವುಗಳನ್ನು ಕೂಡ ಸ್ವಲ್ಪ ಕ್ರಿಸ್ಪ್ ಆಗಿ ಮಾಡಿದರೆ, ಐ ರೆಡ್ ಇಟ್ ಆಸ್ ಅ ನಾವೆಲ್ ಟು ಬಿ ವೆರಿ ಫ್ರ್ಯಾಂಕ್ ವಿತ್ ಯು. ಒಂದು ಕಾದಂಬರಿಯನ್ನು ಓದುವ ರೀತಿಯಲ್ಲಿ ಈ ಧಮ್ಮಯಾನವನ್ನು ನಾನು ಓದಿದ್ದೀನಿ. ಕೊನೆಗೆ ಭಾಳ ಟೆಕ್ನಿಕಲ್ ಆದ ವಿಚಾರಗಳು ಎಲ್ಲ ಇದ್ದಾವೆ. ಇದನ್ನು ಯಾನ ಅಂತ ಕರೀತಾರೆ. ಆ ಯಾನ ಅನ್ನೋದು ಒಂದು ಜರ್ನಿ. ಆ ಜರ್ನಿ ಒಂದು ಮಹಾಯಾನ, ಎ ಗ್ರೇಟ್ ಜರ್ನಿ. ಆ ಗ್ರೇಟ್ ಜರ್ನಿ ಒಳಗಡೆಗೆ ಅದು ಸಾಮಾನ್ಯವಾಗಿ ಎಲ್ಲ ಮಹಾಪುರುಷರ ಬದುಕಿನಲ್ಲಿ ಈ ರೀತಿಯಾದ ಜರ್ನಿಗಳಾಗ್ತವೆ. ಅವರು ಅಲೆಕ್ಸಾಂಡರ್ ಆದರೆ ಅವನು ಇಡೀ ಜಗತ್ತನ್ನು ಗೆಲ್ಲಬೇಕು ಅನ್ನುವ ಜರ್ನಿಗೆ ಹೊರಡ್ತಾನೆ. ಶಂಕರಾಚಾರ್ಯನಾದರೆ ತನ್ನ ತತ್ವಬೋಧನೆಗಾಗಿ ಇಡೀ ದೇಶವನ್ನು ಸುತ್ತಬೇಕು ಅಂತ ಹೋಗ್ತಾನೆ. ಅದೇ ರೀತಿಯಲ್ಲಿ ಬುದ್ಧನ ಈ ಪುಸ್ತಕವನ್ನು ಧಮ್ಮಯಾನ ಅಂತ ಕರೆದು ಅದರೊಳಗಡೆಗೆ ಎನ್ಲೈಟನ್ಮೆಂಟ್ ಆದಮೇಲೆ ಬುದ್ಧ ಎಲ್ಲ ಪ್ರದೇಶಗಳಿಗೆ ಹೋಗಿ ಜನರನ್ನು ಮುಟ್ಟಿ ತನ್ನ ವಿಚಾರಗಳನ್ನು ತಿಳಿಸ್ಬೇಕು ಅನ್ನುವ ಪ್ರಯಾಣವನ್ನು 80ನೇ ವಯಸ್ಸಿನವರೆಗೂ ಮಾಡ್ತಾರೆ. ಆದ್ದರಿಂದ ಅದಕ್ಕೆ ಸರಿಯಾದ ಅರ್ಥದಲ್ಲಿ ಇದೊಂದು ದೊಡ್ಡ ಯಾನ ಅನ್ನುವ ಪುಸ್ತಕವನ್ನು
ಮುಣ್ಣ ಕೊಡ್ಚಿನ ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಈ ಕಾರ್ಯಕ್ಕಾಗಿ ಅಭಿನಂದನೆಗಳನ್ನು ಹೇಳಿ, ಅವರ ಹುಟ್ಟುಹಬ್ಬದ ಈ ಸಂದರ್ಭದೊಳಗಡೆಗೆ ನಾವೆಲ್ಲ ನಿಮ್ಮ ಜೊತೆ ಭಾಳ ಖುಷಿಯಿಂದ ಇದ್ದೀವಿ. ಸಂಜೆ ಇನ್ನೂ ಹೆಚ್ಚಿನ ಸಂತೋಷಕೂಟ ಆದೀತು ಅಂತ ಬುದ್ಧನಲ್ಲಿ ಬೇಡಿಕೊಳ್ಳುತ್ತೇನೆ.